ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಮತ್ತು ಕಾನೂನಾತ್ಮಕ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕದ ತಟ್ಟಬೇಕಾ, ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಾ ಅಂತಕ್ಕಂಥ ಪ್ರಶ್ನೆ. ರಾಜ್ಯಪಾಲರ ಆದೇಶದ ವಿರುದ್ಧ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಕಾನೂನು ಸಮರದ ಕುರಿತು ತಜ್ಞರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಮಧ್ಯಾಹ್ನ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಕೂಡ ಸಿಎಂ ಚರ್ಚೆ ಮಾಡ್ತಾರೆ. ಬಳಿಕ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಕೋರ್ಟ್ ಹೋಗಬೇಕಾ, ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಬೇಕಾ ಅಂತ. ನಿನ್ನೆ ಪೊನ್ನಣ್ಣ ಅವರು ಮಾತನಾಡಬೇಕಾದ್ರೆ ಸ್ವಲ್ಪ ಹಿಂಟ್ ಕೊಟ್ಟರು, ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತ. ಅಲ್ಲಿಗೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದಾ, ಇವೆಲ್ಲ ಕಾನೂನು ತಜ್ಞರು ಹೇಳಬೇಕು, ಸಲಹೆ ಕೊಡಬೇಕು. ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರೆ ಡೈರೆಕ್ಟಾಗಿ ನೀವು ಹೈಕೋರ್ಟ್ ಯಾಕೆ ಹೋಗಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ರೆ, ಅಲ್ಲೇ ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಹೇಳಿದ್ರೆ, ಕೆಲವು ಕೇಸಲ್ಲಿ ಆಗಿದೆ, ಈ ಕೇಸಲ್ಲಿ ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ಹಾಗೂ ಹೇಳೋ ಸಾಧ್ಯತೆ ಇದೆ. ಹಾಗಾಗಿ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಮೂವ್ ಆಗಬೇಕಾ ಅಥವಾ ನೇರವಾಗಿ ಸುಪ್ರೀಂ ಕೋರ್ಟಿಂದನೇ ಸ್ಟೇ ತರಬೇಕಾ, ಇದ್ರ ಬಗ್ಗೆ ಚಿಂತನೆಗಳು ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತೀನಿ. ರವೀಶ್, ಈ ಆಲೋಚನೆ ಬಂದದ್ದು ಯಾಕೆ? ಸಾಮಾನ್ಯವಾಗಿ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ಏನಾದರೂ ಹಿನ್ನಡೆಯಾದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಪದ್ಧತಿ. ಈಗ ಈ ಗೊಂದಲ ಯಾಕೆ? ಹೈಕೋರ್ಟ್ಗೆ ಹೋಗಬೇಕಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ಅಂತಕ್ಕಂಥ ಚಿಂತನೆ. ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜ್ಯಪಾಲರ ಸಾಂವಿಧಾನಿಕ ಒಂದು ರೀತಿಯಲ್ಲಿ ಸಂಸ್ಥೆಯಾಗಿದೆ ರಾಜಭವನ, ಜೊತೆಗೆ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಹೈಕೋರ್ಟ್ನಲ್ಲಿ ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ನತ್ತ ಆ ಒಂದು ಪ್ರಕರಣ ಏನಿದೆ ಅದು ವಾಲ್ಬೋದು ಅನ್ನೋ ಆತಂಕ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಕಾನೂನು ತಜ್ಞರ ಅಭಿಪ್ರಾಯಗಳು ಇರ್ಬೋದು. ಯಾಕೆಂದರೆ ನಿನ್ನೆ ಇದ್ರ ಬಗ್ಗೆ ಪೊನ್ನಣ್ಣ ಅವರು ಕೂಡ ಒಂದು ರೀತಿಯಲ್ಲಿ ಸುಳಿವನ್ನು ಕೂಡ ಕೊಟ್ಟಿದ್ದರು. ಜೊತೆಗೆ ಸಿದ್ದರಾಮಯ್ಯ ಪರ ವಕೀಲರೇ ಇರ್ಬೋದು, ಜೊತೆಗೆ AICCಯಲ್ಲಿರ್ತಕ್ಕಂಥ ವಕೀಲರ ತಂಡ ಇರ್ಬೋದು, ಅವರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ಕದ ತಟ್ಟಬೇಕಾಗತ್ತೆ. ಇವತ್ತು ಸಂಜೆ ಒಳಗಡೆ ಅದು ಡಿಸೈಡ್ ಆಗಬೇಕಾಗುತ್ತೆ. ಈಗಾಗಲೇ ಕೆಲ ಕಾನೂನು ತಜ್ಞರ ಜೊತೆ ಮತ್ತು ಕೆಲ ಹಿರಿಯ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನು ಮಧ್ಯಾಹ್ನದ ನಂತರ ಪೊನ್ನಣ್ಣ ಅವರ ನೇತೃತ್ವದ ನಿಯೋಗದ ವಕೀಲರ ತಂಡದ ಜೊತೆಗೂ ಕೂಡ ಒಂದು ಸಭೆಯನ್ನು ನಡೆಸಿ ಚರ್ಚೆ ಮಾಡ್ತಾರೆ. ತದನಂತರ ದೆಹಲಿಯಿಂದಲೂ ಕೂಡ ಕಪಿಲ್ ಸಿಬಲ್ ಆಗಿರ್ಬೋದು, ಮನು ಸಿಂಘ್ವಿ ಆಗಿರ್ಬೋದು, ಇವ್ರ ಜೊತೆಗೂ ಕೂಡ ಒಂದು ರೀತಿಯಲ್ಲಿ ಅಭಿಷೇಕ್ ಸಿಂಘ್ವಿ ಆಗಿರ್ಬೋದು, ಇವ್ರ ಜೊತೆನೂ ಕೂಡ ಚರ್ಚೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಪ್ರಮುಖವಾಗಿ ಈ ಸುಪ್ರೀಂ ಕೋರ್ಟ್ ಕದ ತಟ್ಟದಂಥ ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಬೇರೆ ಬೇರೆ ರೀತಿಯ ಆದೇಶ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ನೀವು ಹೇಳದಂತೆ ಇಲ್ಲ, ನೀವು ಈ ಒಂದು ವಿಚಾರವಾಗಿ ಹೈಕೋರ್ಟ್ ಮುಂದೆ ಹೋಗಿ ತದನಂತರ ಬನ್ನಿ ಅಂತಲೂ ಕೂಡ ಒಂದು ಆಪ್ಷನನ್ನು ಕೊಡ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಹೈಕೋರ್ಟ್ ಕಡೆ ಬಂದಿದ್ದೀವಿ ಅಂತ ಕೂಡ ಅಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ರೀತಿಯ ಡಿಫೆನ್ಸ್ ಮಾಡೋದು ಕೂಡ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಕೂಡ ಇರ್ಬೋದು. ಉಳಿದಂತೆ ಬೇರೆ ಬೇರೆ ರೀತಿಯ ಆ ಒಂದು ರಾಜ್ಯಗಳ ಪ್ರಕರಣದ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಕೂಡ ಒಂದು ರೀತಿಯಲ್ಲಿ ಪರಿಗಣಿಸ್ತಾ ಇದ್ದಾರೆ, ಅದನ್ನು ಕೂಡ ಅವಲೋಕಿಸ್ತಾ ಇದ್ದಾರೆ. ತದನಂತರ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಅಂದರೆ ದೆಹಲಿಯ ವಕೀಲರ ತಂಡ ಏನು ಹೇಳುತ್ತೋ ಅದೇ ಅಂತಿಮ ನಿರ್ಧಾರಕ್ಕೆ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನೂ ಕ್ಲಾರಿಟಿ ಇಲ್ಲ, ಹೈಕೋರ್ಟ್ಗೆ ಹೋಗಬೇಕು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಜೆ ಒಳಗಡೆ ಅದು ಒಂದು ರೀತಿಯಲ್ಲಿ ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಅರವಿಂದ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಇವತ್ತು ಸಾಯಂಕಾಲದ ಒಳಗೆ ಅಲ್ಲಿಂದ ಡೆಲ್ಲಿಯಿಂದನೂ ಕೂಡ ಕೆಲವು ಕಾನೂನು ತಜ್ಞರು ಬರ್ತಾ ಇದ್ದಾರೆ, ಬಂದು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳ ಜೊತೆ. ಹೈಕೋರ್ಟ್ಗೆ ಹೋಗಬೇಕಾ ಅಥವಾ ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಾ? ಹೈಕೋರ್ಟ್ಗೆ ಹೋದರೆ ಏನು ಅನುಕೂಲ, ಏನು ಅನಾನುಕೂಲ, ಸುಪ್ರೀಂ ಕೋರ್ಟ್ಗೆ ಹೋದರೆ ಏನಾಗಬಹುದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಯಾಕೆಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯಪಾಲರು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು. ಹಾಗಾಗಿ ಹೈಕೋರ್ಟ್ ನೋ ಅಂದ್ಬಿಡ್ಬೋದು. ಹಾಗಾಗಿ ಈ ಚಿಂತನೆಗಳು ಎಲ್ಲ ಸಾಧಕ ಬಾಧಕಗಳನ್ನ ನೋಡಿ ಇವತ್ತು ಸಾಯಂಕಾಲದ ಒಳಗಡೆ ತೀರ್ಮಾನ ಮಾಡ್ತಾರೆ.